ಈ ಕಡೆ ಒಂದು ಹೆಣ್ಮಗು ಕೂಡಿಸ್ಕೊಂಡು ಆ ಚಿತ್ರ ನೋಡಿದ್ರೆ ನೋಡಿ ಹೊಟ್ಟೆ ಉರಿಯುತ್ತೆ. ಯಜಮಾನ್ರ ಒಂದು ಅಸ್ಥಿ ಬೂದಿ, ರಮೇಶ್ ಪಾಟೀಲ್ ಅವರ ಅಸ್ಥಿ ಬೂದಿ ಇಟ್ಕೊಂಡು ವಾಪಸ್ ಬರ್ತಾರೆ. ಎಂತ ಸಂಕಟ ಪಟ್ಟಿರ್ಬೇಕು ಆ ಹುಡುಗಿ ನೋಡಿ. ನಾನು ಇದನ್ನ ಓದ್ಬಿಟ್ಟು ಬಹಳ ಕಷ್ಟಪಟ್ಟೆ, ಅದ್ ಹೇಳ್ಬಾರ್ದು ಅನ್ಕೊಂಡಿದ್ದೆ. ಇಂಜಿನಿಯರ್ ಪಾಪ ಇವ್ರು ಹೇಳ್ಕೊತಾರೆ, ತುಂಬಾ ಚೆನ್ನಾಗಿದ್ರಂತೆ. ನಾನು ಇಬ್ರು ಮಕ್ಕಳಿಗೆ ಮೈಸೂರಲ್ಲೇ ಮದುವೆ ಮಾಡ್ಕೊತಿದ್ದೀನಿ. ನಾನೇನು ಹುಡುಕಿಲ್ಲ, ಅವರಾಗಿ ಹಳೆಂದಿರು ಬಂದು ಒಬ್ಬೊಬ್ಬರೇ ಬಂದು ಮದುವೆ ಮಾಡಿಕೊಂಡು ಚೆನ್ನಾಗಿದ್ದಾರೆ, ಯಾವುದೇ ಥರದ್ದು ತೊಂದರೆ ಇಲ್ಲ. ಬಟ್ ದೊಡ್ಡ ಮಗಳು MBA ಮಾಡ್ಕೊಂಡಿದ್ದಾಳೆ. ಸಿ ಈಸ್ ವರ್ಕಿಂಗ್ ಇನ್ ಆಸ್ ಎ FDA. ಚಿಕ್ಕ ಮಗಳು ಡಾಕ್ಟ್ರೇಟ್. ಸಿ ಕಂಪ್ಲೀಟೆಡ್ ಹರ್ PhD. ನಾವು ಕಾಲೇಜ್ ಅವರು ಮಾಸ್ಟರ್ ಡಿಗ್ರಿಗೆ ಟೀಚ್ ಮಾಡ್ತಾ ಇದ್ದಾಳೆ ಚಿಕ್ಕ ಮಗಳು. ಶಾರ್ಟ್ಲಿ ಸಿ ಮೇ ಗೆಟ್ ಅಪಾಯಿಂಟ್ಮೆಂಟ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಟ್ ಆಗಿದೆ. ಶಾರ್ಟ್ಲಿ ಸಿ ಮೇ ಗೆಟ್ ಕಾಲ್ ಬರುತ್ತೆ. ಊಟ ಅದೆಲ್ಲ ಮಾಡಿ ಮಕ್ಕಳಿಗೆ ಐರನ್ ಮಾಡಿ ನಾಳೆ ಸ್ಕೂಲಿಗೆ ಕಳಿಸ್ಬೇಕಂತ ಯೋಚನೆ ಮಾಡಿಕೊಂಡು ಮಕ್ಕಳ ಜೊತೆ ಹರಟೆ ಹೊಡ್ಕೊಂಡು ಐರನ್ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ನಮ್ಮ ಆರ್ಮಿ ಆಫೀಸರ್ ಬಂದು, ಮೇಡಮ್ ನೀವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಏನಕ್ಕೆ ಮನಸ್ಸು ಗಟ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಅವರು ಸುಮಾರು ಹೊತ್ತು ನನ್ನ ಹತ್ರ ಕೂತ್ಕೊಂಡು ತುಂಬಾ ಖುಷಿ ಏನೋ ಒಂಥರ ಮಾತಾಡಿಕೊಂಡು ಹೆಂಗೆ ಹೇಳೋದು ಇವರಿಗೆ, ಈ ವಿಷಯ ಹೆಂಗೆ ಇದು ಮಾಡೋದು ಅಂತ ಅವ್ರಿಗೆ ತುಂಬ ದುಃಖ ಆಗೋಯ್ತು. ಆದರೂ ವಿಧಿ ಇಲ್ಲ ಮೇಡಮ್, ಹೇಳಿದ್ರು ನಮಗೆ ತುಂಬಾ ಏನಪ್ಪ ನಾವು ಇಷ್ಟು ಖುಷಿದಿಂದ ಗಂಡನ ಜೊತೆಗೆ ಓದಿವಿ ಬರಬೇಕಾದ್ರೆ ಈ ಥರ ಇನ್ಸಿಡೆಂಟ್ ನಡೆದೋಯ್ತಲ್ಲ. ನಮ್ಮವರು ಅಂತ ಯಾರು ಇಲ್ಲ ಅಲ್ಲಿ. 2 ಚಿಕ್ಕ ಮಕ್ಕಳು, ಒಬ್ಳು 3ನೇ ಕ್ಲಾಸು, ದೊಡ್ಡ ಮಗಳು 5th ಸ್ಟ್ಯಾಂಡರ್ಡು. ಭಾಷೆ ಪ್ರಾಬ್ಲಮ್ಮು. ಆಮೇಲೆ ಸ್ವಲ್ಪ ಭಾಷೆ ಕಲ್ತಿದ್ದೀನಿ ಹಿಂದಿ. ಅದು ಆಮೇಲೆ ನಾನು ನೆಕ್ಸ್ಟ್ ದಿನ ನಮಗೆ ಬಾಡಿ ನೋಡೋಕ್ಕೂ ಸಿಗಲಿಲ್ಲ, ಯಾಕಂದರೆ ಪೀಸ್ ಆಗಿ ಅದು ತೋರಿಸ್ಲಿಲ್ಲ. ಅವರು ಅಲ್ಲಿದ್ದರೆ ತಾನೇ ತೋರಿಸ್ತಾರೆ, ಬಾಡಿನೂ ಇರಲಿಲ್ಲ. ಏನು ಮಾಡ್ತೀರಾ ಈ ಥರ. ಬಾಡಿ ನೋಡ್ಬೇಕಂತ ತುಂಬ ಆಸೆ ಇತ್ತು. 1:30 ಫೋನ್ ಮಾಡಿದ್ರು. ನಾನು ಬರ್ತಾ ಇದ್ದೀನಿ, ನಾಳೆ ನ್ಯೂ ಇಯರ್ ಇದೆ. ಪಾಟೀಲ್ ನಂದು MCom LLB ಆಗಿದೆ. ಆ ಟೈಮ್ ಅವ್ರು ಅಡ್ವೊಕೇಟ್ ತುಂಬಾ ಗೌರವ ಕೊಡ್ತಿದ್ರು. ಅವರೇನೆ ನನಗೆ ಓದಿಸಿದ್ದು. ನಮ್ಮ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ನೀನು ಮಾತ್ರ ಓದಬೇಕು ಅಂತ ಪಂಜಾಬಿಂದ ಇಲ್ಲಿ ಕಳಿಸ್ತಾ ಇದ್ರು ಎಕ್ಸಾಮ್ ಬರೆಯೋಕ್ಕೆ. ಅವರು ರಿಸರ್ವೇಷನ್ ಮಾಡಿ ಪ್ರತಿಯೊಂದು ಇದಕ್ಕೂ ಅವರು ಇದು ತುಂಬ ಸ್ಫೂರ್ತಿ ಕೊಡ್ತಾ ಇದ್ರು. ಆಮೇಲೆ ತುಂಬಾನೇ ಎನ್ಕರೇಜ್ ಮಾಡೋದು, ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು, ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಆಯ್ತಲ್ಲ ಅಂತ ತುಂಬ ಬೇಜಾರಾಗುತ್ತೆ ಮೇಡಮ್. ತುಂಬ ಹ್ಯಾಂಡ್ಸಮ್ ಇದ್ರು, ಅದನ್ನು ಅನುಭವಿಸೋ ಯೋಗ ನಮಗಿಲ್ಲ. KS ಪಾಸ್ ಆಗಿದ್ರು. ಇನ್ನೇನು ಶಾರ್ಟ್ಲಿ ಅವ್ರು ಬಂದು ಬಿಡ್ಬೋದಾಗಿತ್ತು, ಬರ್ತಾ ಇದ್ರು. ಇನ್ನೇನು ರಿಸೈನ್ ಮಾಡ್ತೀನಿ, ನಾನು ಬಂದು ಬಿಡ್ತೀನಿ ಸಾಕು, KS ಪಾಸ್ ಆಗಿದೆ. ಇಷ್ಟು ದಿನ ನಾನು ಆರ್ಮಿಗೋಸ್ಕರ 24 ವರ್ಷ ಸರ್ವಿಸ್ ಮಾಡಿದ್ದೀನಿ, ಇನ್ನು ನಿಮ್ಗೋಸ್ಕರ ನಾನು ಇರ್ತೀನಿ ಅಂತೆಲ್ಲ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿದ್ದೀವಿ. ಬಟ್ ಕೊನೆಯ ಟೈಮಲ್ಲಿ ಈ ಥರ ಆಗೋಯ್ತು ಮೇಡಮ್. ಇಟ್ ಈಸ್ ಮೈ ಅಷ್ಟೇ ಹೇಳ್ಬೋದು. ಆದರೆ ನೀವು ಒಂದು ವೀರ ಯೋಧನ ಒಂದು ಹೆಂಡತಿ, ವೀರ ವನಿತೆ, ಇವ್ರು ಹೇಳ್ದಂಗೆ ಈ ವೀರ ವನಿತೆ ಆಗಿದ್ದೀರಾ. ನಿಮ್ಮ ಜೊತೆಗೆ ಎಲ್ಲ ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗಿದ್ದೀವಿ. ಲಕ್ಷ್ಮಿ ಅವರೇ, ಎಲ್ರು ಎದ್ದು ನಿಂತು ನಮ್ಮ ರಮೇಶ್ ಅವರಿಗೆ ಒಂದು ಸೆಲ್ಯೂಟ್ ಹೊಡೆದು ಬಿಡೋಣ. ಜೈ ಹಿಂದ್. ಇದು ಮಿಲಿಟರಿ, ಇದು ಮಿಲಿಟರಿ. ಇಲ್ಲಿ ನಮ್ಮ ಭಾರತ ಮಾತೆಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ನೀವು. ಇಲ್ಲಿ ನಮ್ಮ ಭಾರತದ ನಮ್ಮ ತಾಯಿ ಪಾದ ಎಲ್ಲಿಟ್ಟಿದ್ದಾರೆ ನೋಡ್ತಾ ಇದ್ದೀರಾ? ನಮ್ಮ ಕರ್ನಾಟಕದ ಮಣ್ಣಲ್ಲಿ ಇಟ್ಟಿದ್ದಾರೆ ತಾಯಿ. ಇಲ್ಲೇ ಕಂಡ ನೋಡಿ, ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಹತ್ರ ಇಟ್ಟಿದ್ದಾರೆ. ಇದೇ ಬಂದು ಜಮ್ಮು ಕಾಶ್ಮೀರಲ್ಲಿ
ನಾನು ಸೇವೆ ಸಲ್ಲಿರ್ತಕ್ಕಂಥದ್ದು -60 ಡಿಗ್ರಿ ಇರ್ತಕ್ಕಂಥ ಸೈಕಿಂಗ್ ಗಲೇಶಲ್ಲಿ 17 ವರ್ಷ ವಯಸ್ಸಲ್ಲೇ ನಾನು ಹೋಗಿ ಸೇವೆ ಸಲ್ಲಿಸಿಬಿಟ್ಟು ಬಂದೆ. ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ, ಈ ಭಾಗದಲ್ಲಿ ಇದೆ ಸೈಕಿಂಗ್ ಗಲೇಶರ್. ನೀವು ಯಾವಾಗಾದ್ರೂ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಮ್ಯಾಪ್ ಅನ್ನು ನೀವು ಓಪನ್ ಮಾಡಿ ನೋಡಬಹುದು. ಸೈಕಿಂಗ್ ಗಲೇಶರ್ ಅಲ್ಲಿ ಬಂದು ಇಲ್ಲಿ ಬರುತ್ತೆ. ಚೈನಾ ಬಾರ್ಡರ್ ಅಂಡ್ ಪಾಕಿಸ್ತಾನ ಬಾರ್ಡರ್ ಮಧ್ಯದಲ್ಲಿ ನಮ್ಮ ದೇಶದ ಮಧ್ಯ ಭಾಗದಲ್ಲಿ ಬರುತ್ತೆ. ಆಮೇಲೆ ನಮ್ಮ ತಾಯಿ ಭುವನೇಶ್ವರಿ ಇರಲ್ಲ, ಅದು ಕಿರೀಟದ ಮುಕ್ಕುಟದ ತುದಿ ಇದೆಯಲ್ಲ, ಅದು ಇವತ್ತಿನ ದಿನಕ್ಕೆ ನಮಗೆ ಶುಭ. ಯಾಕೆಂತ ಹೇಳಿದ್ರೆ ಇಲ್ಲೇ ಬರುತ್ತೆ ಕಾರ್ಗಿಲ್. ಆ ನಾವು ಕಾರ್ಗಿಲ್ ನ ಕಾಪಾಡೋದಕ್ಕೆ ಈ ಸೈನಿಕರು ಎಷ್ಟು ಕಷ್ಟಪಟ್ರಲ್ಲ. ಆ ಮುಕುಟ ಎಲ್ಲಿದೆ ನೋಡಿ, ಕರೆಕ್ಟ್ ಆಗಿ ಬಂದು ಆ ಮುಕುಟದ ಹತ್ರ ಇದೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಆ ತಾಯಿ ಮುಕುಟದಲ್ಲಿದೆ ಅಂತ ಹೇಳಿದ್ರೆ, ಈ ತಾಯಿ ನೆಲದಲ್ಲಿ ಕಾಲಿಟ್ಟಿದ್ರೆ, ನಮ್ಮ ನೆಲದಲ್ಲಿ ಇರೋದ್ರೆ ನೀವೆಲ್ಲರೂ ಚೆನ್ನಾಗಿರ್ತೀರಾ. ಆ ಮುಕುಟನ ಕಾಪಾಡಕ್ಕೆ ನಾವು ಸೈನಿಕರಿದ್ದೀವಿ ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ. 24 ಅವಾರ್ಡ್ಗಳು ಬಂದಿದೆ ಅಂತಂದ್ರೆ ನಮ್ಮ ಎಲ್ಲರ ಸೈನಿಕರ ಯೋಗಕ್ಷೇಮ ಅಂತ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಇವ್ರ ಮೇಡಮ್ ಇರೋದು ಮೈಸೂರಿನಲ್ಲಿ. ಇವ್ರನ್ನ ಗುರುಸಿ ಇಂಥವ್ರಿಗೆ ಸನ್ಮಾನ ಸಿಗಬೇಕು, ಇಂಥವ್ರಿಗೆ ಒಂದು ಒಳ್ಳೇದಾಗಬೇಕು ಅಂತ ಹೇಳಿ ಹಲವಾರು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ನಮ್ಮ ಸೈನಿಕರನ್ನ ಹುಡುಕಿ ನಮ್ಮ ಕುಮಾರಸ್ವಾಮಿ ಅವರು ಸನ್ಮಾನ ಕೊಡಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಅನುದಾನಗಳು ಬರೋ ತರ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡೋದ್ರಿಂದ ಇವರಿಗೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತ. ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಹಲವಾರು ಸೈನಿಕರು ಹುತಾತ್ಮರಾಗಿದ್ದಾರೆ. ಇಂಥ ಸಮಯದಲ್ಲಿ ಇವರು ನಮ್ಮ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರೆ ಅಂದ್ರೆ, ನಾವೇನ್ ಮಾಡೋದು ಅಂತ ಹೇಳಿದ್ರೆ, 70 ವರ್ಷಗಳ ಮೇಲ್ಪಟ್ಟಂತ ಪ್ರತಿಯೊಂದು ವೃದ್ಧರು, ಅದು ಸೈನಿಕರಾಗಿರಬೇಕು. ಅವರ ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಅಂದ್ರೆ, ಈ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ 70 ವರ್ಷ ಆದಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ ರೂಮ್ ಬಿಟ್ಟು ಹೊರಗಡೆ ಬರಕ್ ಸಾಧ್ಯ ಆಗಲ್ಲ, ಆರೋಗ್ಯದ ಕ್ಷಮೆ. ಆ ಸಮಯದಲ್ಲಿ ನಾವು ಅವ್ರ ಹತ್ರ ಹೋಗಿ ಅವರ ಪಾದ ಪೂಜೆನ ಮಾಡಿ ಅವ್ರಿಗೆ ಗೌರವವನ್ನು ಕೊಟ್ಟು, ನೀವು ದೇಶಕ್ಕೋಸ್ಕರ ನೀವು ಕಷ್ಟಪಟ್ಟಿದ್ದೀರ ಅಂತ ಹೇಳಿ, ಜೊತೆಗೆ ನಾವು ನಿಮ್ಮ ಜೊತೆಗಿದ್ದೀವಿ, ಏನೇ ಕಷ್ಟಗಳು ಬಂದ್ರು ನೀವು ನಮ್ಗೆ ಹೇಳ್ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಪ್ರತಿಯೊಂದು ಮನೇಲಿ ಇವತ್ತು 108ರಿಂದ 110 ಜನಕ್ಕೆ ಬಂದು ವೃದ್ಧರಿಗೆ 70 ವರ್ಷಗಳ ಮೇಲ್ಪಟ್ಟವರಿಗೆ ಇವತ್ತಿನ ಪಾದಪೂಜೆಗಳನ್ನು ಮುಗಿಸಿದೀವಿ ನಾವು. ಜೊತೆಗೆ ಸರ್ಕಾರದ ಹೊಣೆ ಏನಿದೆ ಅಂತ ಹೇಳಿದ್ರೆ, ಯಾವುದೇ ಸೈನಿಕರು ಹುತಾತ್ಮರಾದ್ರೆ, ಜೊತೆಗೆ ಇವಾಗ ನಿವೃತ್ತ ಸೈನಿಕರು ಯಾರಾದ್ರೂ ಸತ್ತರೆ ಅವರ ಎದೆಯ ಮೇಲೆ ನ್ಯಾಷನಲ್ ಫ್ಲಾಗ್ ಅನ್ನು ಇಟ್ಟು ಅದಕ್ಕೆ ಡ್ರಿಲ್ ಅನ್ನು ಕೊಟ್ಟು ಗೌರವ ಕೊಡಬೇಕಾಗಿದೆ. ಆದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಯಾವುದು ಮಾಡ್ತಾ ಇಲ್ಲ. ಆ ಕೆಲಸನ ನಾವು ತಗೊಂಡಿದೀವಿ. ಎಲ್ಲೇ ಸೈನಿಕರು ತನ್ನ ಪ್ರಾಣನ ದೇಶಕ್ಕೋಸ್ಕರ ಕೊಟ್ಟಾಗ್ಲೂ, ಜೊತೆಗೆ ಮನೆಯಲ್ಲಿ ಸತ್ತರೂ ನಾವೇನ್ ಮಾಡ್ತೀವಿ ಅಂದ್ರೆ, ಲಾಸ್ಟ್ ರೈಟ್ಸ್ ಅಂತ ಹೇಳಿ ಒಂದು ಡ್ರಿಲ್ ಬರುತ್ತೆ. ಅದು ನ್ಯಾಷನಲ್ ಫ್ಲಾಗ್ ನ ಎದೆ ಮೇಲೆ ಹಾಕಿ, ಜೊತೆಗೆ ಅವ್ರಿಗೆ ಸಲ್ಯೂಟ್ ಕೊಟ್ಟು ನಾವು ಗೌರವ ಸಲ್ಲಿಸಿ, ರೀತ್ ಫ್ಲವರ್ ನ ಅವ್ರ ಮೇಲೆ ಇಟ್ಟು ನಾವು ಗೌರವ ಸಲ್ಲಿಸಿ ಬರ್ತಾ ಇದೀವಿ. ಇವಾಗ ಲೆಕ್ಕ ತಗೊಂಡು ನಾವು 200ರಿಂದ 250 ಜನ ಸೈನಿಕರಿಗೆ ನಾವು ಆ ಕೆಲಸನ ಮಾಡಿದ್ದೀವಿ. ಜೊತೆಗೆ ಅನಾಥಾಶ್ರಮಗಳು, ಹಲವಾರು ಸಂಘ ಸಂಸ್ಥೆಗಳಲ್ಲಿ, ಜೊತೆಗೆ ಬಡ ಮಕ್ಕಳಿದ್ದಾರೆ, ಅದರಲ್ಲಿ ನಾವು ವರ್ಷಕ್ಕೆ 3 ಜನ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ನಾವು ತಗೊಂಡಿದೀವಿ. ಆ ಪೂರ್ತಿ ಖರ್ಚನ್ನು ನಾವು ತಗೊಳ್ತೀವಿ ಅಂತ ಹೇಳಿದೀವಿ. ಅದನ್ನು ಯಾವ ರೀತಿ ಅಂದ್ರೆ, ಅದಕ್ಕೂ ಒಂದು ರೂಲ್ಸ್ ಇದೆ. ಯಾವುದೇ ಮಕ್ಕಳು ತನ್ನ ದೇಶ ಸೇವೆಗೆ ಏನಾದ್ರು ನಾನು ಹೋಗ್ತೀನಿ, ನಾನು ಸೈನಿಕನಾಗ್ತೀನಿ ಅಂದ್ರೆ ಅವ್ರ ಪೂರ್ತಿ ಖರ್ಚನ್ನು ವಿದ್ಯಾಭ್ಯಾಸಕ್ಕೆ ನಾವು ತಗೊಂಡು ಅವರು ಎಜುಕೇಶನ್ ಕೊಡ್ತಾ ಇದೀವಿ. ಜೊತೆಗೆ ಇನ್ನ ಒಂದು ಸೇವೆಗಳ ಮಾಡ್ತಾ ಇದೀವಿ. ಇದುವರೆಗೂ ನಾವು ಸೈನ್ಯದಿಂದ ಬಂದು 15ರಿಂದ 16 ವರ್ಷಗಳ ಕಾಲ ಸರ್ಕಾರ ಕೊಟ್ಟಂತ ಪೆನ್ಷನ್ 30ರಿಂದ 35 ಸಾವಿರನ ಈ ಸಮಾಜಕ್ಕೆ ಕೊಡ್ತಾ ಇದೀವಿ. ನಮಗೋಸ್ಕರ ಯಾವುದನ್ನು ಬಳಸ್ತಾ ಇಲ್ಲ. ಅದು ಶ್ರೇಷ್ಠವಾದ ಹಣ. ಯಾಕೆಂತಂದ್ರೆ ಯುದ್ಧದಿಂದ ಬಂದಂತ ಹಣ ಅದು ಶ್ರೇಷ್ಠವಾದ ಹಣ ಅಂತ ಹೇಳಿ ನಮಗ್ ಬರ್ತಕ್ಕಂಥ ಪ್ರತಿಯೊಂದು ಪೆನ್ಷನ್ ಅಮೌಂಟ್ ನ ಸಮಾಜಕ್ಕೆ ನಾವು ಕೊಡ್ತಾ ಇದೀವಿ. ಯಾಕೆಂತ ಹೇಳಿದ್ರೆ, ನಮ್ಮ ಸಮಾಜ ಚೆನ್ನಾಗಿರ್ಬೇಕು, ನಮ್ಮ ದೇಶ ಯಾವ ರೀತಿ ಚೆನ್ನಾಗಿದೆಯಾ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜ ಚೆನ್ನಾಗಿರ್ಬೇಕು ಅಂತ ನಾವು ಸೇವೆಗಳನ್ನು ಸಲ್ಲಿಸ್ತಾ ಇದೀವಿ. ಅದಕ್ಕೋಸ್ಕರ ಹಲವಾರು ಸಂಘ ಸಂಸ್ಥೆಗಳು ಕರೆದು ಗುರುಗಳಿಗೆ ಬಂದು 74ರಿಂದ 80 ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ನನಗೆ 37 ಅವಾರ್ಡ್ಗಳನ್ನ ನನಗೆ ಕೊಟ್ಟಿದ್ದಾರೆ. ಜೊತೆಗೆ ಅದು ಉತ್ತಮವಾದ ಪ್ರಶಸ್ತಿಗಳು. ಅದು ಹೇಳ್ಬೇಕಂದ್ರೆ ಅತಿ ಉತ್ತಮವಾದ ಮೈಸೂರು ಮಹಾರಾಜರು ಅವರ ಪ್ರಶಸ್ತಿ, ನಾಲ್ವಡಿ ಕೃಷ್ಣರಾಜ ಪ್ರಶಸ್ತಿ ಅಲ್ಲಿ ಮೈಸೂರು ಕರೆದು ಕೊಟ್ಟಿದ್ದಾರೆ.
ಆ ಪ್ರಶಸ್ತಿನ ತಗೊಳಕ್ಕೆ ನಿಮಗೆ ಗೊತ್ತಿದೆ, ಮೈಸೂರು ಮಹಾರಾಜರಂದ್ರೆ ಎಷ್ಟು ನಾವು ಗೌರವ ಕೊಡ್ತಾ ಇದ್ದ ಮೊದಲು. ಜಯಚಾಮರಾಜೇಂದ್ರ ಒಡೆಯರ್ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಇವ್ರುಗಳಿಗೆ ನಮ್ಮ ಪ್ರತಿ ಮನೆಯಲ್ಲಿ ಅವ್ರವ್ರ ಫೋಟೋ ಇರ್ತಾ ಇತ್ತು, ಅವ್ರ ಪೂಜೆಗಳನ್ನು ಮಾಡ್ತಾ ಇದ್ದೆ ನಾವೆಲ್ಲ ಒಂದು ಸಮಯದಲ್ಲಿ. ಆದ್ರೆ ಈ ಸಮಯದಲ್ಲಿ ಮಹಾರಾಜರಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯಾವುದೇ ದಸರಾಗೆ ಬರ್ತಾರೆ, ಆನೆ ಮೇಲೆ ಕೂತ್ಕೊಂತಾರೆ, ಮಹಾರಾಜರು ಹೋಗ್ತಾರೆ, ಇಷ್ಟೇ ಗೊತ್ತಿರೋದು. ನಾನು ನನ್ನ ಮಹಾರಾಜರು ಯದುವೀರ್ಗೋಸ್ಕರ 18 ದಿನ ಉಪವಾಸ ಇದ್ದು ನಾನು ಹೋಗೋ ಆ ಪ್ರಶಸ್ತಿನ ನಾನು ತಗೊಂಡೆ. 18 ದಿನ ನಾನು ಒಂದು ಹೊತ್ತು ಊಟ ಇಲ್ಲದೆ ಇರಕ್ಕಾಗಲ್ಲ. ನಾನು ಅಂತ ಸಮಯದಲ್ಲಿ 18 ದಿನ ನಾನು ಊಟ ಮಾಡಿಲ್ಲ, ಹಣ್ಣು ನೀರನ್ನು ಮಾತ್ರ ಕುಡ್ಕೊಂಡು ಕೊನೆಗೆ ಅಶುದ್ಧವಾಗಿ ಹೋಗಿ ಆ ಪ್ರಶಸ್ತಿ ತಗೋಬೇಕು ಅಂತ ಆ ಪ್ರಶಸ್ತಿ ತಗೊಂಡ ನಾವು. ಈಗ ಹಲವಾರು ಈ ತರ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ಈ ನಮ್ಮ ಏನು ಸಂಘ ಇದೆಯಲ್ಲ, ಇದಕ್ಕೆ ನೀವು ಯಾವುದೇ ಕೆಲಸಗಳು, ನೀವು ಸಮಾಜಮುಖಿ ಕೆಲಸಗಳಿಗೆ ಹೇಳಿ, ನಾವು ಈ ಡ್ರೆಸ್ ಅನ್ನ ಹಾಕಿದೀವಲ್ಲ, ಡ್ರೆಸ್ ಅನ್ನ ಸೈಡ್ ಅಲ್ಲಿ ಇಟ್ಟು ನಿಮ್ಮ ಜೊತೆಗೆ ಬಂದು ಸೇರ್ಕೊಂತೀವಿ. ನಾವು ಬಂದು ನಿಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಹೇಳ್ತೇವೆ, ಇವಾಗ ಯಾವುದೇ ಹೆಣ್ಣು ಮಕ್ಕಳಿಗೆ ಏನೇ ತೊಂದರೆ ಬಂದ್ರು ನಮ್ಮ ನಂಬರ್ ಇಟ್ಕೊಂಡು ಅಲ್ಲಿ ಬಂದು ಮಿಸೈಲ್ ಬರುತ್ತೆ, ಬಿಡೋದಿಲ್ಲ ನಾವು. ಯಾರಿಗೂ ಸಮಸ್ಯೆ ಆಗಿ ಬಿಡಲ್ಲ. ಯಾವುದೇ ಹೆಣ್ಣು ಮಕ್ಕಳಿಗೆ ಏನೇ ಸಮಸ್ಯೆ ಬಂದ್ರು ನಮ್ಮ ನಂಬರ್ ಅನ್ನ ಇಟ್ಕೊಳ್ಳಿ. ನಮಗೆ ಕೆಳಗಡೆಯಿಂದ ಮೇಲ್ಗಡೆ ಮೋದಿ ಅವರು ಜೊತೆಗೆ ಪ್ರಶಸ್ತಿಗಳಾಗಿದೆ, ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನೀವು ಧೈರ್ಯವಾಗಿ ತನ್ನ ಕೆಲಸಗಳು ಮಾಡಬಹುದು, ಸಂತೋಷದಿಂದ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ಇನ್ನೊಂದು ವಿಚಾರ ಮರ್ತಿದ್ದಾರೆ ಸರ್ವಣ್ಣವರು. ನಮ್ಮ ಗುರುಗಳು, ನನ್ನ ತಮ್ಮ ಕುಮಾರಸ್ವಾಮಿ ಅವರು ರಾಜ್ಯೋತ್ಸವ ಅವಾರ್ಡ್ ಬಂದಾಗ 5 ಲಕ್ಷ ಬಂತು. ಸ್ಪಾಟ್ ಅಲ್ಲೇ 5 ಲಕ್ಷನ 5 ಸಂಸ್ಥೆಗಳು, ಅನಾಥ ಮಕ್ಕಳ ಸಂಸ್ಥೆಗೆ ಈ ಸ್ಪಾಟ್ ಅಲ್ಲೇ ಕೊಟ್ಬಿಟ್ರು. ಜೋರಕ್ಷಪಾಳೆ ಅಂತ ಒಂದು ಮಹನೀಯರು ಇವತ್ತು ಆಗಮಿಸಿದ್ದಾರೆ. ಬಹಳ ಹೆಮ್ಮೆ ಅನ್ಸುತ್ತೆ. ಈಗ ನಮ್ಮೆಲ್ಲ ಇವ್ರಿಗೆ ಒಂದು ಸನ್ಮಾನ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಸೆಂಟ್ರಲ್ ಏನಿಲ್ವಲ್ಲ, ಅದಕ್ಕೆಲ್ಲ ಕೊಟ್ಬಿಡಿ. ನೀವೆಲ್ಲ ಸಲ್ಯೂಟ್ ಕೊಡೋದಲ್ಲ, ನಿಜವಾದ ಸೈನಿಕನಾದ ನಾನೇ ಸಲ್ಯೂಟ್ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸ್ವಧರ್ಮೇ ನಿಧನಂ ಶ್ರೇಯ ಅಂತೇಳಿ ನನ್ನ ಯೂನಿಟ್ ನ ಒಂದು ಪದ, ಮೋಟೋ ಅಂತ ಹೇಳ್ತಾರೆ ಅದಕ್ಕೆ. ಅದೇನಂತ ಹೇಳಿದ್ರೆ, ದೇಶಕ್ಕಾಗಿ ಯಾರಾದ್ರೂ ಪ್ರಾಣ ಕೊಡ್ತಾರೆ ಅಂದ್ರೆ ಅದು ಉತ್ತಮವಾದದ್ದು ಅಂತೇಳಿ ಈ ನಮ್ಮ ಲಕ್ಷ್ಮೀ ಪಾಟೀಲ್ ಅವರ ಯಜಮಾನರು ಸುಬೇದಾರ್ ಆಗಿ ಅವ್ರು ರಮೇಶ್ ಪಾಟೀಲ್ ಅಂತ ಹೇಳಿ ಅವರು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಇವರ ಇತಿಹಾಸ ಹೇಳ್ಬೇಕು ಅಂದ್ರೆ ಕೂತ್ಕೋಬರುತ್ತೆ. ಇವರ ಇತಿಹಾಸ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇವಾಗ ನೋಡಿ, ಬ್ರಿಡ್ಜ್ ಎಲ್ಲ ಮಾಡಿದ್ವಲ್ಲ, ಇದು ಎಲ್ಲರಿಗೂ ಗೊತ್ತಾಯ್ತು. ಏನಂದ್ರೆ ನಾವು ಇಂಜಿನಿಯರ್ಸ್ ಇದ್ರೆ ಬ್ರಿಡ್ಜ್ ಎಲ್ಲ ಹಾಕ್ತಿವಿ ಅನ್ನೋದು ಈಗ ಗೊತ್ತಾಯ್ತು. ಅದಷ್ಟು ಬೇಲಿ ಬ್ರಿಡ್ಜ್ ಅಂತ ಡಬಲ್ ಟ್ರಿಬಲ್ ಬ್ರಿಡ್ಜ್ ಮಾಡಿದ್ವಿ. ಇವಾಗ ಏನ್ ಮಾಡಿದ್ವಿ ಅದನ್ನ, ಅದ್ರ ಮೆಥಡ್ ಬಂದು ಡಬಲ್ ಟ್ರಿಬಲ್ ಅಂತ ಅದಕ್ಕೆ ಪವರ್ಸ್ ಇರುತ್ತೆ. ಬೇಲಿ ಬ್ರಿಡ್ಜ್, ಓಕೆ, ಸ್ಟೀಲ್ ಬ್ರಿಡ್ಜ್ ಅಂತೀವಿ, ಬೇಲಿ ಬ್ರಿಡ್ಜ್ ಅಂತೀವಿ. ಇದು ಬ್ರಿಟಿಷರ್ಸ್ ಮಾಡಿಕೊಟ್ಟಂತ ಇದು. ಆ ಥರ ಇದು ನಾನು ನಿಮಗೆ ಗೊತ್ತಿರಬೇಕು, 86, 84, 85 ಒಳಗೆ ಮೈಸೂರು ಮತ್ತು ನಮ್ಮ ಬೆಂಗಳೂರಿನ ಗಡಿ ಮಿಸೈಲ್ ಎಕ್ಸ್ಪೋರ್ಟ್ಗಳು ಮಾತ್ರ ಇದನ್ನ ಹಾಕೋದು. ಅದಲ್ದಿರ ಇವರು RCL ಗನ್ ಅಂತ ಯೂಸ್ ಮಾಡ್ತಾ ಇದ್ರು. 80 kg ವೆಯ್ಟು. ಆ ಬೆಟ್ಟ ಗುಡ್ಡಗಳಲ್ಲಿ ಎತ್ತಿ ನಡೆಯೋದು ತುಂಬಾ ಕಷ್ಟ, ನಾರ್ಮಲ್ ಆಗಿ ನಡೆಯೋದೇ ಕಷ್ಟ ಇರುತ್ತೆ ಅಲ್ಲಿ. ಅಂತ ಸ್ಥಳದೊಳಗೆ ಇವರು ಇದನ್ನ ಏನು RCL ಗನ್ನ ಸರ್ವಸಾಧಾರಣವಾಗಿ ಹಿಡ್ಕೊಂಡು ಓಡೋರು. ಅರ್ಥ ಆಯ್ತಾ? ಅದರಿಂದನೇ ನಾನು ಮಾತಾಡಬೇಕು ಅಂತಿದ್ದೆ, ಅಷ್ಟು ಎಲ್ಲಾ ಕಥೆಗಳು ಮುಗಿಸ್ಬಿಟ್ರು. ಇದಕ್ಕಿಂತ ನೋಡಿ, ಈ ಮೆಡಲ್ಗಳು ಏನೇನು ನಾವು ಹಾಕ್ತೀವಿ ಇದೆಲ್ಲ ರಾಷ್ಟ್ರಪತಿಗಳಿಂದ ಸಿಗುವಂತ ಒಂದು ಮೆಡಲ್ಸ್. ಓಕೆ, ಇದು ಸಾಧಾರಣ ವ್ಯಕ್ತಿಗಳು ಯಾರು ಹಾಕಕ್ಕಾಗಲ್ಲ. ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಮಾತ್ರ ನಾವು ಹಾಕೋದು. ಅದನ್ನು ಬಂದ್ಬಿಟ್ಟು ಈ ಸ್ವತಂತ್ರ ದಿನಾಚರಣೆ, ರಿಪಬ್ಲಿಕ್ ಡೇ ಮತ್ತು ಯಾವುದೇ ಸೆರೆಮೋನಿಯಲ್ಸ್, ನಮ್ಮ ಎಕ್ಸರ್ಸೈಸ್ಗಳು ಇಲ್ಲ ಸರ್ವಿಂಗ್ ಸೋಲ್ಜರ್ಸು ಯಾರೇ ಡೆತ್ ಆದಾಗ ಮಾತ್ರ ನಾವು ಈ ಮೆಡಲ್ಸ್ ಹಾಕ್ತೀವಿ. ಇವತ್ತು ನೀವೆಲ್ಲ ಸ್ವತಂತ್ರ ದಿನಾಚರಣೆ ಮಾಡಿ, ಯಾರು ಮಿಲಿಟ್ರಿಗೆ ಹೋಗಲ್ಲ. ನಿಮ್ಗೆ ಗೊತ್ತಿರಬೇಕು, ಮಿಲಿಟ್ರಿ ಒಳಗೆ ಯಾರಾದ್ರೂ ಕಮ್ಮಿ ಇದ್ದಾರೆ ಅಂದ್ರೆ ಒಂದೇ ಒಂದು ರಾಜ್ಯ, ಅದು ನಮ್ಮ ಇದು ಕರ್ನಾಟಕ ರಾಜ್ಯ. ಅದರೊಳಗೂ ಬೆಂಗಳೂರಿಯನ್ಸ್ ಯಾರು ಮಿಲಿಟ್ರಿಗೆ ಹೋಗಲ್ಲ. ಏನೋ ಕೆಲಸ ಮಾಡಿ ಬದುಕಬಹುದು. ಆದ್ರೆ ನನ್ನ ಆಸೆ, ಕೊನೆ ಆಸೆ, ಈ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಅವರು ಸಿಪಾಯಿರಾಮು ಪಿಕ್ಚರ್ ನೋಡಿ ನಾನು ಬೆಳೆದವನು. ನಾನು ಒಂದ್ ದಿವಸ ಈ ಡ್ರೆಸ್ ಹಾಕ್ಬೇಕು ಅಂತ ನಾನು ಮಿಲಿಟ್ರಿಗೆ ಹೋದಂತ ವ್ಯಕ್ತಿ. ತಂದೆ ತಾಯಿ ಯಾರಿಗೂ ಹೇಳಿರ್ಲಿಲ್ಲ, ಓಡೋಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಹೋದಾಗ ನನಗೆ ಒಬ್ಬ ವ್ಯಕ್ತಿ ಕೇಳ್ದ, ಈ ಎಷ್ಟು ಜನ ಕನ್ನಡಿಗರಿದ್ದಾರೆ ಅಂದ್ರೆ ನಾವು 18 ಜನ ಹೋದ್ವಿ. 18 ಜನ ತೋರಿಸ್ಬಿಟ್ಟು, ಇಸ್ಮೆ ಏಕ್ ಆದ್ಮಿ ಭಿ नहीं रहेगा, एक साथ भाग जाएगा.
ಹೆಸರಟ್ಟಿ ಸರ್ವಿಸ್ ಮಾಡ್ಕೊಂಡ್ಬಿಟ್ಟ ವ್ಯಕ್ತಿ. ಕನ್ನಡಿಗರು ಯಾವುದು ಕಮ್ಮಿ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಇಬ್ಬರೇ 30 ವರ್ಷ ಹೋದ್ವಿ. ಅವಾಗ ಅದನ್ನು ಮಾತಾಡ್ತಾ ಇದ್ವಿ ನಾವು. ಈ ಥರ ಆ ಮನುಷ್ಯನು ಸತ್ತೋದ. ಈಗ ನನಗೆ 65 ವರ್ಷ. ಕಾರಣ ಏನಂದರೆ ನಾವು ಅಂಥ ಕ್ಲೈಮೇಟೇಷನಲ್ಲಿ ಬಾಳ್ತೀವಿ. ನಮ್ಮ ಹೆಲ್ತ್ಗಳೆಲ್ಲ ಕುಗ್ತಾ ಇರುತ್ತೆ. ಮತ್ತು ಒಂದು -50 ಡಿಗ್ರೀಸ್ ಇರುತ್ತೆ, -10 ಡಿಗ್ರಿಗಳಿಗೆಲ್ಲ ಸರ್ವಿಸ್ ಮಾಡ್ತೀವಿ ತುಂಬ. ಆಮೇಲೆ ರಾಜ ಹೋದಂಥ ವ್ಯಕ್ತಿ. ಆಮೇಲೆ ಒಂದು ರಾಷ್ಟ್ರ ಇದು ನನ್ನ ನ್ಯಾಷನಲ್ ಫ್ಲಾಗ್ ಒಂದು ಒಲಿಂಪಿಕ್ ಸ್ಪೋರ್ಟ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ದೆ. ಮತ್ತು ನನ್ನ ರಾಗಿಗುಡ್ದ ಹತ್ರ ಹೋಗ್ಬಿಟ್ಟು ಒಂದು ಇಡೀ ಮಣ್ಣು, ಯಾಕಂದರೆ ದೇವಸ್ಥಾನ ನನಗೆ ಜಾಸ್ತಿ ಇಷ್ಟ ಇತ್ತು. ಅವಾಗಲೇ ಮಿಲ್ಟ್ರಿಗೆ ಹೋಗ್ತೀನಿ ಅಂತ ಯಾವಾಗ ನನಗೆ ಡಿಸೈಡ್ ಮಾಡಿದ್ದೆ, ಹೋಗ್ಬಿಟ್ಟು ಒಂದು ಇಡೀ ಮಣ್ಣ ಕಟ್ಟಿಟ್ಟಿದ್ದೆ. ಯಾಕಂದರೆ ನಾವೆಲ್ಲ ವಾಪಸ್ ಬರ್ತಾ ಇರಲಿಲ್ಲ. ಆಗಿನ ಕಾಲದೊಳಗೆ ಯಾರೂ ವಾಪಸ್ ಬರ್ತಾ ಇರಲಿಲ್ಲ. ನಾನು ಸತ್ರೇನೋ ನನ್ನ ದೇಶದ ಮಣ್ಣು ನನ್ನ ಮೇಲಿರಬೇಕು, ನನ್ನ ಊರಿನ ಮಣ್ಣು ನನ್ನ ಮೇಲಿರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆಗ ಚಿಕ್ಕ ವಯಸ್ಸು, ಆ ವಯಸ್ಸಲ್ಲೇ ನನ್ನ ದೇಶದ ಮೇಲೆ ನನಗೆ ಅಷ್ಟೊಂಥರ ಗೌರವ. ನೋಡಿ, ನಾವು ಇಲ್ಲಿ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನೀವು ಒಂದು ಸಾಂಗ್ ಹಾಕಿದ್ರಿ, ಅದು ಬಂದ್ಬಿಟ್ಟು ವಾರ್ ಕ್ರೈಸ್, ನಮ್ಮ ಯುದ್ಧ ಘೋಷಗಳು. ಯಾವಾಗ ನಾವು ಭಾರತ ಸೋಲ್ಜರ್ಸ್ ಜಾಸ್ತಿ ಇಷ್ಟ ಆಗಿ ಹೇಳೋದು ಭಾರತ ಮಾತಾ ಕಿ ಜೈ, ಓಕೆ, ದುರ್ಗಾ ಮಾತಾ ಕಿ ಜೈ, ಚಾಮುಂಡಿ ಮಾತಾ ಕಿ ಜೈ, ಆಮೇಲೆ ಕಾಳಿಕಾ ಮಾತಾ ಕಿ ಜೈ, ಎಲ್ಲ ಹೆಣ್ಣಿನ ಘೋಷಗಳು ಎಲ್ಲ. ನೀವಿದ್ರೆ ನಾವು ನಿಮ್ಗೋಸ್ಕರ ನಮ್ಮ ಜೀವ, ಆಯ್ತಾ. ನಿಮ್ಮ ಸಮಸ್ಯೆಗೆ ನಿಮ್ಗೆ ಏನಾದರೂ ಹೆಣ್ಮಕ್ಳಿಗೆ ಏನಾದ್ರು ಸಮಸ್ಯೆ ಬರ್ತಂದ್ರೆ ನಾವು ಅಲ್ಲಿ ಫಸ್ಟ್ ಇರ್ತೀವಿ. ಅದೇ ಥರ ನಾನು ಒಬ್ಬ ಇಂಜಿನಿಯರ್ ಆಗಿ ನಾನು ಸರ್ವಿಸ್ ಮಾಡೋದು 30 ವರ್ಷ. ಇಂಜಿನಿಯರ್ ಅಂದರೆ ಏನಂದರೆ ವಾರಲ್ಲಿ ಮೊದಲನೇ ವ್ಯಕ್ತಿಯಾಗಿ ನಾವು ಎಂಟ್ರಿ ಆಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ರೋಡ್ ಚಾರ್ಟ್ ಇದೆಲ್ಲ ಕೊಡ್ತೀವಿ, ಏನೋ ಪ್ಲ್ಯಾನ್ಗಳು ಕೊಡ್ತೀವಿ. ಪ್ಲಸ್ ಎಷ್ಟು ಬ್ರಿಡ್ಜ್ ಹಾಕಬೇಕು, ಯಾವ ಥರ ನಾವು ಎಷ್ಟು ಮೈನ್ ಲೇಯಿಂಗ್ ಮಾಡಬೇಕು, ಎಷ್ಟು ಇದು ಮಾಡಬೇಕು. ಮೈನ್ ಲೇಯಿಂಗ್ ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಮೈನ್ ಲೇಯಿಂಗ್ ಅಂದರೆ ಬಾಂಬ್ಗಳೆಲ್ಲ ಪ್ಲೇಸ್ ಮಾಡ್ತೀವಿ. ಅದಕ್ಕೆ ಆದಂಥ ಒಂದು ಫಾರ್ಮುಲಾ ಇರುತ್ತೆ, ಅದ್ರ ಪ್ರಕಾರವಾಗಿ ಮಾಡ್ತಾ ಇರ್ತೀವಿ. ಆ ಥರ ಮಾಡುವಂಥ ಲೈವ್ ಮೈಂಡ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅಂದರೆ ಅದು ಪ್ಲೇಸ್ ಮಾಡ್ಬೇಕಾದ್ರೆ ಅವರ ಯಜಮಾನರು ಚಿತ್ರ ಆಗೋದ್ರು. ಅರ್ಥ ಆಯ್ತಾ? ನೋಡಿ, ಆ ಎಮ್ಮನ್ನ ಎಷ್ಟು ಹೇಳಿದ್ರು ನಾವು ಕಮ್ಮಿ. ಆ ಎಮ್ಮನಿಗೆ ನೋಡಿ ಅಂಥ ತಾಯಿ ಇವರು ಇವತ್ತಿಗೂ ತನ್ನ ಗಂಡನ ಕಳೆದು ಇವತ್ತಿಗೂ ನಮ್ಮ ದೇಶಕ್ಕೆ ಎಲ್ಲೇ ಇವ್ರು ಇರೋದು ಮೈಸೂರಲ್ಲಿ. ಅಮ್ಮ ಬರಬೇಕು ನೀವು ಒಂದು ದಿವಸ ಅಂತ ಹೇಳಿದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದು ಈ ಕುಂತು ಎಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಕಡೆಯಿಂದ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ, ಹಲವಾರು ಶ್ರೀಗಂಧ ಪ್ರಶಸ್ತಿ ಸಿಕ್ಕಿದೆ. ಆ ಪ್ರಶಸ್ತಿಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸಮಯ ಅವಕಾಶ, ಅದು ರೆಸ್ಟ್ರಿಕ್ಟೆಡ್ ಕಾಲ್ ಅಂತ ಇರುತ್ತೆ. ಅದು ಬಾರ್ಡರ್ ಇಂದ ಬಂದಿರುತ್ತೆ. ಆ ಕಾಲುಗಳೆಲ್ಲ ನಾವು ಎತ್ತಂಗಿಲ್ಲ ಆಕ್ಚುಲಿ. ಆ ಸಮಯದಲ್ಲಿ ಆ ಕಾಲ್ ತೆಗೆದಾಗ ಯಾವ ಹುಡುಗ ಅವತ್ತಿನ ದಿನ ಆರೋಗ್ಯ ಕೆಟ್ಟಿದ್ನೋ ಅದೇ ಹುಡುಗ ನಾನು ಬದುಕಿದ್ದೀನಿ, ಅದು ನಿಮ್ಮ ಆಶೀರ್ವಾದದಿಂದ ಬದುಕಿದ್ದೀನಿ, ನೀವು ಕಾಪಾಡಿರೋದ್ರಿಂದ ಇವತ್ತು ಬದುಕಿದ್ದೀನಿ, ನಾನು ಗಡಿಯಲ್ಲಿ ಬಂದು ಸುಬೇದಾರಾಗಿ ನಾನು ಇವಾಗ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಆ ಹುಡುಗ ಅದು ಕಾಪಾಡಿರೋ ವ್ಯಕ್ತಿ ಅದು ಯಾರು ಅಲ್ಲ, ನಮ್ಮ ಡಾಕ್ಟರ್ ಕುಮಾರಸ್ವಾಮಿ ಅವರು. ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ಆವತ್ತಿನ ದಿನ ಆ ಶ್ರಮ ಪಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಆ ಹುಡುಗ ಇವತ್ತಿನ ದಿನ ಸುಬೇದಾರಾಗಿ ದೇಶದ ಗಡಿ ಕಾಯ್ತಾ ಇದ್ದಾನೆ. ಆ ಸಮಯದಲ್ಲಿ ಅವ್ನು ಸಾಯ್ಬೇಕಾಗಿತ್ತು. ಅವ್ರು ಶ್ರಮ ಪಟ್ಟಿದ್ದಕ್ಕೆ ಆ ಹುಡುಗ ಕಾಪಾಡದ. ಜೊತೆಗೆ ನಮ್ಮ ಡಾಕ್ಟರ್ ಸುಬೇದಾರ್ ಮೇಜರ್ ಕುಮಾರಸ್ವಾಮಿ ಅಂತ ಅವರು ನಮ್ಮ ಗುರುಗಳು. ಇವರು ನೀವು ಹೇಗೆ ಬಂದು सरहद पे चले सरहद पे हमें आवाज लगानी निशानी है। ನಾವು ಒಂದು ಯೋಧರ ಕಣ್ಣಲ್ಲಿ ನೀರು ಕಲಿಸ್ಬಿಟ್ವಲ್ಲಪ್ಪ ಭಗವಂತ. ಈಗ ನಮ್ಮ ಯುದ್ಧ ವೀರರಿಗೆ ಒಂದು ಚಿಕ್ಕ ಕಾಣಿಕೆನ ಸಮರ್ಪಿಸ್ತಾ ಇದ್ದಾರೆ. ದಯವಿಟ್ಟು ತಗೋಬೇಕು ಅಂತ ಕೇಳ್ತೀನಿ. ಇದು ಆಶೀರ್ವಾದ.
ಎಲ್ಲ ನನ್ನ ತಮ್ಮ ನಂತರಲ್ಲೇ ಎಲ್ಲರೂ ಆಯ್ತಾ? ಎಲ್ಲರೂ ನಿಮ್ಮ ಕಾಣಿಕೆಗಳನ್ನ ಕೊಟ್ಟಾಯ್ತಾ? ಯಾರು ಸೇರಿ ಬರೋಂಗಿಲ್ಲ. ಮೇಡಮ್ ಒಂದು ನಿಮಿಷ. ಹಾಂ ಇಲ್ಲಿ ನೋಡಿ ಸರ್ ಮೇಡಮ್ ನೀವಿದ್ದೀರಾ?